ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಇದ್ದಂತವರು ನೀವು ನಿಮ್ಮ ಹತ್ರ BPL ಇರ್ಲಿ ಅಥವಾ APL ರೇಷನ್ ಕಾರ್ಡ್ ಇರ್ಲಿ, ಒಟ್ಟಾರೆಯಾಗಿ ನೀವು ರೇಷನ್ ಅಂಗಡಿಗಳಿಗೆ ಹೋಗಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಕ್ಕಿ ತಗೊಂಡ್ಬರೋದಾಗಿರ್ಲಿ ಅಥವಾ ಯಾವುದೇ ರೀತಿ ವಸ್ತುಗಳನ್ನ ಕಾಳುಗಳನ್ನ ತರೋದಾಗಿರ್ಲಿ, ನೀವೇನಾದ್ರೂ ಮಾಡ್ತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ 3 ದಿನಗಳಲ್ಲಿ ಈ ಕೆಲಸ ಮಾಡೋದು ಕಡ್ಡಾಯ. ಹೌದು, ರಾಜ್ಯ ಸರ್ಕಾರವೇ ತಿಳಿಸಿದೆ. ಪ್ರತಿಯೊಬ್ರು ಕೂಡ ಕುಟುಂಬದವರು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಮುಖ್ಯವಾದ ಮಾಹಿತಿ. ಇದರ ಜೊತೆಗೆ ಗೃಹಲಕ್ಷ್ಮಿಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿಗಾಗಿ ಕಾಯ್ತಾ ಇದ್ರಿ. ಸೊ 22ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕ್ಲಾರಿಟಿಯನ್ನ ನಿಮ್ ಮುಂದೆ ಬಿಡ್ತೀನಿ. ಅಂದ್ರೆ ಯಾವಾಗ ಜಮಾ ಆಗ್ತಾ ಇದೆ, ಸೊ ಏನಿದೆ ವಿಷಯ, ಜಮಾ ಆಗಿದೆಯಾ, ಈಗಾಗಲೇ ಗಣೇಶ ಹಬ್ಬ ಸ್ಟಾರ್ಟ್ ಆಯ್ತು, ಸೊ ಈಗ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಾ, ಈ ಎಲ್ಲ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾದ ಮಾಹಿತಿ. ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಂಪಾರ್ಟೆಂಟ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಏನಿದು ಮಾಹಿತಿ, ಇದನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ KYC ಮಾಡಿಸ್ಕೊಳ್ಳೋದು ಕಡ್ಡಾಯ. ಹೌದು, ಇದೆಲ್ಲವೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಇದು ಇಂಪಾರ್ಟೆಂಟ್ ಅಲ್ಲ, ಇನ್ನು ಮುಂದೆ ಹೇಳ್ತೀನಿ ನಾನು ಇಂಪಾರ್ಟೆಂಟ್ ಏನಂತ. ಸೊ ಈಗ ಈ KYC ಅಂತೂ ಪ್ರತಿಯೊಬ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ ಮೊದಲೇ ರೇಷನ್ ಕಾರ್ಡ್ ಗಳನ್ನ ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ. ಸೊ ನಾನು ಹೇಳೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆಹಾರ ಇಲಾಖೆ ತುದಿಗಾಲಲ್ಲಿ ನಿಂತಿದೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ. ಸೊ ಈಗಾಗಲೇ ಲಕ್ಷಾಂತರ ರೇಷನ್ಸ್ ಕಾರ್ಡ್ ಗಳು ರದ್ದಾಗಿದೆ. ಈ BPL ದಿಂದ APL ಗೆ ಕನ್ವರ್ಟ್ ಆಗಿದೆ. BPL ಗೆ APL ಗೆ ಇರುವಂತಹ ಡಿಫರೆನ್ಸ್ ಗಳನ್ನ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಯಾಕಂದ್ರೆ BPL ಗೆ ಬಿಲೋ ಪಾವರ್ಟಿ ಲೈನ್ ಅಂತ ಕರಿತೀವಿ, ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರು. ಸೊ ಇವರಿಗೆ ಬಹಳಷ್ಟು ಯೂಸ್ಫುಲ್ ಇದೆ. BPL ರೇಷನ್ ಕಾರ್ಡ್ ನಿಂದ ಸಾಕಷ್ಟು ಸರ್ಕಾರಿ ಸ್ಕೀಮ್ಸ್ ಗಳಿರ್ತವೆ. ಸಬ್ಸಿಡಿ ಮುಖಾಂತರ ದುಡ್ಡು ಕೊಡ್ತಾ ಇರ್ತಾರೆ. ಕಡಿಮೆ ಸಾಲದಲ್ಲಿ ಬಡ್ಡಿದಲ್ಲಿ ಹಣವನ್ನ ಕೊಡ್ತಾ ಇರ್ತಾರೆ. ಸೊ ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ನಲ್ಲಿ ಫ್ರೀ ಚಿಕಿತ್ಸೆ ಇರುತ್ತೆ. ಇದಲ್ಲದೆ ಆಯುಷ್ಮಾನ್ ಕಾರ್ಡ್ ನಲ್ಲಿ 5 ಲಕ್ಷ ರೂಪಾಯಿ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಆದ್ರೆ APL ದವರಿಗೆ ಇದೆಲ್ಲವೂ ಕೂಡ ಇರೋದಿಲ್ಲ. ಆಯುಷ್ಮಾನ್ ಕಾರ್ಡ್ ನಲ್ಲಿ ಬರೀ 3 ಲಕ್ಷ ರೂಪಾಯಿವರೆಗೂ ಕೂಡ ಇವ್ರು ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಹೀಗೆ BPL ಗೂ APL ಗೂ ಡಿಫರೆನ್ಸ್ ಇದೆ. BPL ನನ್ನ ನೀವು ಉಳಿಸ್ಕೊಳ್ಬೇಕಂದ್ರೆ ಈ KYC ಮಾಡಿಸ್ಕೊಳ್ಳೋದು ಕಡ್ಡಾಯ. ಈ KYC ಬರೀ ಮುಖ್ಯಸ್ಥೆಯದಷ್ಟೇ ಅಲ್ಲ, ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನದು ಕೂಡ ಈ KYC ಆಗಿದ್ರೆ ಮಾತ್ರ ನಿಮಗೆ ಸಿಗ್ತಕ್ಕಂತಹ ಪ್ರತಿ ತಿಂಗಳು ರೇಷನ್ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಇದಾದ್ಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಹೌದು, ಇದೇ ಆಗಸ್ಟ್ 31ರ ಒಳಗಾಗಿ ಪ್ರತಿಯೊಬ್ಬರು ಯಾರಾದ್ರೂ ನೀವು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೊಳ್ಳಿದ್ರೆ, ಅಂದ್ರೆ ಹೆಸರು ಚೇಂಜ್ ಮಾಡೋದಾಗಿರ್ಲಿ ಅಥವಾ ಮುಖ್ಯಸ್ಥೆಯ ಸ್ಥಾನವನ್ನ ಚೇಂಜ್ ಮಾಡೋದಾಗಿರ್ಲಿ, ಈಗ ಅತ್ತೆ ಬದಲಾಗಿ ಸೊಸೆಯನ್ನ ಅಥವಾ ಅತ್ತೆ ಹೋಗಿದ್ರೆ ಸೊಸೆಯನ್ನ, ಸೊ ಹೀಗೆ ಅಥವಾ ನಿಮ್ಮ ಇನ್ಯಾರೋ ಹೆಣ್ಣು ಮಗಳನ್ನ ನೀವು ಸೇರ್ಪಡೆ ಮಾಡ್ಕೊಳ್ಳಿದ್ರೆ ಮಾಡಬಹುದು. ಇದಾದ್ಮೇಲೆ ಹೆಸರು ಬದಲಾವಣೆಯನ್ನ ಕೂಡ ಮಾಡ್ಕೊಳ್ಬಹುದು. ಇದನ್ನ ಹೇಳದ್ ನಿಮ್ಗೆ. ಇನ್ನು ಹೊಸದಾಗಿ ಹೆಸರನ್ನ ಸೇರ್ಪಡೆ ಅಂದ್ರೆ ಸೊಸೆಯ ಹೆಸರನ್ನ ಸೇರ್ಪಡೆ ಅಥವಾ ಇನ್ಯಾರೋ ಮಕ್ಕಳು ಹುಟ್ಟಿರ್ತಾರೆ, ಅದು 5 ವರ್ಷ ಆಗಿರುತ್ತೆ, ಅವರ ಹೆಸರನ್ನ ಸೇರ್ಪಡೆ ಈ ರೀತಿ ನೀವು ಮಾಡ್ಕೊಳ್ಬಹುದು. ನಿಮಗೆ ರೇಷನ್ ಕಾರ್ಡ್ ನಲ್ಲಿ ಏನೇ ಚೇಂಜಸ್ ಅನ್ನ ಮಾಡ್ಕೊಳ್ತಿದ್ರು ಇದೇ ಆಗಸ್ಟ್ 31ರ ಒಳಗಾಗಿ ನೀವು ಮಾಡಿಸ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದನ್ನ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಬಹುದು ಅಥವಾ ತಹಶೀಲ್ದಾರ್ ಆಫೀಸ್ ಗಳಿಗೆ ಭೇಟಿ ನೀಡಬಹುದು, ಅಥವಾ ಇದಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಭೇಟಿ ನೀಡಬಹುದು ಸಪರೇಟ್ ಆಗಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ರೆ, ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಇದೆ. ಅದೇನಪ್ಪಾ ಅಂದ್ರೆ, ಇನ್ಮೇಲಿಂದ ಬಯೋಮೆಟ್ರಿಕ್ ಆಧಾರದ ಮೇಲೆ ನಿಮಗೆ ಪಡಿತರ ವಿತರಣೆಯನ್ನ ಮಾಡ್ತಾರೆ. ರೇಷನ್ ಕಾರ್ಡ್ ಅನ್ನ ಅಂದ್ರೆ ರೇಷನ್ ನಿಮಗೆ ಕೊಡ್ತಾರಲ್ವಾ, ಅದು ಇನ್ನು ಬಯೋಮೆಟ್ರಿಕ್ ಮೇಲೆ ನೀವು ಪ್ರತಿಯೊಬ್ರು ಕೂಡ ತಂಬು ಕೊಡಬೇಕು. ಆಧಾರದ ಮೇಲೆ ನೀವು ರೇಷನ್ ಅನ್ನ ಪಡ್ಕೊಳ್ಬೇಕು. ಅಲ್ಲಿವರೆಗೂ ಕೂಡ ಕೊಡೋದಿಲ್ಲ. ಸೊ ಅದು ಮುಖ್ಯಸ್ಥಿಯ ತಂಬನ ಮುಖ್ಯವಾಗಿ ಕೊಡ್ಬೇಕಂತ ಹೇಳ್ತಾ ಇದಾರೆ. ಯಾಕಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಇದೆ. ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸಾಕಷ್ಟು ಯೋಜನೆಗಳನ್ನ ಮುಖ್ಯಸ್ಥೆಯಗೆ ನಾವು ಕೊಡ್ತಾ ಇದೀವಿ. ಆ ಮುಖ್ಯಸ್ಥೆಯ ತೀರಿ ಹೋಗಿದ್ರು ಸಹಿತ ಮನೆಯ ಕುಟುಂಬದವರು ರೇಷನ್ ಅನ್ನ ಪಡ್ಕೊಳ್ಳೋದಾಗಿರ್ಲಿ, ಗೃಹಲಕ್ಷ್ಮಿ 2,000 ದುಡ್ಡು ಅಷ್ಟೇ ಎಲ್ಲ ಸಾಕಷ್ಟು ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಮುಖ್ಯಸ್ಥೆಯನ್ನೇ ಇಲ್ಲಿ ತಂಬನ್ನ ಕೊಡ್ಬೇಕಂತ ಒತ್ತಾಯ ಮಾಡಿದ್ವಿ. ಇದರ ಬದಲಾಗಿ ಮನೆಯ ಕುಟುಂಬದವರು ಅನಿವಾರ್ಯ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ನೀವು ರೇಷನ್ ಅನ್ನ ತೆಗೆದುಕೊಳ್ಳಬಹುದು ಅಂತ ತಿಳಿಸಲಾಗಿದೆ. ಸೊ ಇನ್ನು ಹಿರಿಯ ಮುಖ್ಯಸ್ಥೆಗೆ ಕಣ್ಣು ಕಾಣಿಸೋದಿಲ್ಲ ಅಥವಾ ಕಣ್ಣು ಕಾಣಿಸೋದಿಲ್ಲ ಅಂತ ಇದೆ ನೋಡಿ, ಇದು ತಂಬು ಕೊಂಡಿರೋದಿಲ್ಲ ಅಥವಾ ಹಿರಿಯ ವ್ಯಕ್ತಿಗಳಿಗೆ ತಂಬು ಕೊಂಡಿರೋದಿಲ್ಲ. ಸೊ ಅವರು ಕಣ್ಣಿನ ಸ್ಕ್ಯಾನಿಂಗ್ ಮುಖಾಂತರ, ಹೌದು ಕಣ್ಣಿನ ಸ್ಕ್ಯಾನಿಂಗ್ ಮುಖಾಂತರ ನೀವು ರೇಷನ್ ಅನ್ನ ಪಡ್ಕೊಳ್ಬಹುದು. ಆ ರೀತಿನೂ ಕೂಡ ಟೆಕ್ನಾಲಜಿ ಬಂದಿದೆ. ಸೊ ಹಾಗಾಗಿ ಅದರ ಮುಖಾಂತರ ನೀವು ರೇಷನ್ ಅನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದೆ. ಇದು ಎಲ್ಲರ ಕಡೆನೂ ಕೂಡ ಒಮ್ಮೆಲೆ ಹೋಗೋದಿಲ್ಲ, ಹಂತವಾಗಿ ಗ್ರಾಮಗಳಿಂದ ಒಂದು ಜಿಲ್ಲೆ ಮುಖಾಂತರ 2 ಜಿಲ್ಲೆಗಳ ಮುಖಾಂತರ ಈ ರೀತಿ ಹಂತವಾಗಿ ಬರ್ತದೆ. ಸೊ ಅಲ್ಲಿವರೆಗೂ ಕೂಡ ಕಾಯ್ಬೇಕು. ಅಲ್ಲಿವರೆಗೂ ಕೂಡ ಹೇಗೆ ರೇಷನ್ ತಗೋತೀರಿ ಹಾಗೆ ತಗೊಳ್ಬಹುದು. ಸೊ ತದನಂತರ ಚೇಂಜ್ ಆಗತ್ತಲ್ವಾ, ಅದು ಅವಾಗ ಸೀರಿಯಸ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಹಾರ ಇಲಾಖೆ ಮೊದಲೇ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ, ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾ ಇದೆ. ಸೊ BPL ದಿಂದ APL ಗಂತೂ ಹೇಳಲೇಬೇಡಿ. ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ, ಲಕ್ಷಾಂತರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ
25 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನ ಬದಲಾವಣೆ ಮಾಡಿದೆ ಅಂತೆ. ನೀವು ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ನಮ್ಮ ರಾಜ್ಯದಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳು ಇದಾವೆ ಅಂದ್ರೆ ಸುಮಾರು 80% ಅಷ್ಟು ರೇಷನ್ಸ್ ಕಾರ್ಡ್ಗಳು ಇದಾವೆ. ಅಂದ್ರೆ ನಮ್ಮ ಜನಸಂಖ್ಯೆಯನ್ನು ನೋಡಿದ್ರೆ 80% ಅಷ್ಟು ರೇಷನ್ಸ್ ಕಾರ್ಡ್ಗಳಿದಾವೆ. ಅದೇ ಹೊರ ರಾಜ್ಯದಲ್ಲಿ ನೋಡಿದ್ರೆ 50ರಿಂದ 60% ಬಹಳ ಆಯ್ತದು, ಅದೇ ಬಹಳ ಹೈಯೆಸ್ಟ್ ಅದು. ಆದ್ರೆ ನಮ್ಮ ರಾಜ್ಯದಲ್ಲಿ 80% ಅಷ್ಟು ರೇಷನ್ಸ್ ಕಾರ್ಡ್ಗಳಿದಾವಂತೆ. ಸೊ ಹೀಗಾಗಿ ಈ ಎಲ್ಲ ರೇಷನ್ಸ್ ಕಾರ್ಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ BPL ಇದಾವಂತೆ. ಅಂದ್ರೆ ಶ್ರೀಮಂತರಿದ್ರು ಸಹಿತ ದುಡ್ಡು ಕೊಟ್ಟು BPL ಮಾಡಿಸ್ಕೊಂಡು ಬಿಡ್ತಾ ಇದ್ದಾರೆ. ಸೊ ಹೀಗಾಗಿ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ, ಒಂದ್ ಏನೇ ಪ್ರಾಬ್ಲಮ್ ಅವರಲ್ಲಿ ಕಂಡು ಬಂದ್ರೆ, ಒಂದು ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಸಹಿತ ಅವರನ್ನ APL ಗೆ ಕನ್ವರ್ಟ್ ಮಾಡುತ್ತೆ ಅಥವಾ ರದ್ದು ಮಾಡುತ್ತೆ. ಈಗ 4 ವೀಲರ್ ವಾಹನಗಳನ್ನ ಖರೀದಿ ಮಾಡೋರು ಕೂಡ ರೇಷನ್ ಕಾರ್ಡ್ ನಿಂದ APL ಗೆ ಕನ್ವರ್ಟ್ ಮಾಡೋದು. ಏನಾದ್ರೂ ವ್ಯಾಪಾರಗಳನ್ನ ಪ್ರಾರಂಭ ಮಾಡಿದ್ರು ಸಹಿತ, ಅಂದ್ರೆ ಸ್ವಂತ ವ್ಯಾಪಾರವನ್ನ ಹೊಸದಾಗಿ ಏನಾದ್ರೂ ನಿರ್ಮಿಸಿದ್ರು ಸಹಿತ ಅವ್ರ ರೇಷನ್ ಕಾರ್ಡ್ ಅನ್ನ APL ಗೆ ಕನ್ವರ್ಟ್ ಮಾಡೋದು, ರದ್ದು ಮಾಡೋದಿಲ್ಲ, APL ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಇನ್ನು ಬಹಳ ಶ್ರೀಮಂತರಾಗಿರ್ತಾರೆ ಅಥವಾ ಗೌರ್ಮೆಂಟ್ ನೌಕರಿಗಳು ಆಗಿರ್ತವೆ, JCB ತರ ಹೊಸ ಹೊಸ ಹೊಲ ಗದ್ದೆಗಳನ್ನ ಖರೀದಿ ಮಾಡೋದು, ಇಂಥವರಿಗೆಲ್ಲರಿಗೂ ಕೂಡ ಟೋಟಲಿ ರೇಷನ್ ಕಾರ್ಡ್ ರದ್ದಾಗತ್ತೆ. ಸೊ ಈ ರೀತಿ ನಿಮಗೆ ಆಹಾರ ಇಲಾಖೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ಅಂತ ನೇರವಾಗಿ ತಿಳಿಸ್ತಾ ಇದೆ. ಸೊ ಅದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದನ್ನ ಸೈಡ್ ಇಡೋಣ. ಇನ್ನು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆಗೆ ನೀವು 22ನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ. ಇಲ್ಲಿ ಮುಖ್ಯವಾಗಿ 23, 24 ಟೋಟಲ್ 3 ಕಂತುಗಳು ಬರಬೇಕಾಗಿದೆ. ಅಂದ್ರೆ ಜೂನ್, ಜುಲೈ, ಆಗಸ್ಟ್ 22, 23, 24ನೇ ಕಂತಿನ ಹಣ. ಇದರ ಪೈಕಿ ಸದ್ಯಕ್ಕೆ ನಿಮಗೆ 22ನೇ ಕಂತಿನ ಹಣ ಮಾತ್ರ ಸಿಗತ್ತೆ. ಹೌದು, ಇದನ್ನ ರಿಲೀಸ್ ಯಾವಾಗ ಮಾಡ್ಕೊಂಡಿದ್ದಾರೆ ಅಂದ್ರೆ 21ನೇ ಕಂತಿನ ಹಣ ದುಡ್ಡು ರಿಲೀಸ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿನೇ ಈ 2500 ಕೋಟಿ ಫಂಡ್ ಕೂಡ ರಿಲೀಸ್ ಮಾಡ್ಕೊಂಡಾಗಿದೆ. ಸೊ ಹಾಗಾಗಿ ನಿಮಗೆ ಈಗ ಈಗ 2500 ಕೋಟಿ ಫಂಡ್ ರಿಲೀಸ್ ಆಗತ್ತೆ. ಅಂದ್ರೆ ಒಂದು ಕಂತಿನ ದುಡ್ಡು ಮಾತ್ರ ನಿಮ್ಮ ಖಾತೆಗಳಿಗೆ ಬರುವಂತದ್ದು. ಈ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಮುಂಜಾನೆ ಕೂಡ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಅಲ್ಲಿ ಕೂಡ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗೋದಿದೆ. ಸೊ ಏನ್ ಇನ್ಫಾರ್ಮೇಶನ್ ಅದನ್ನ ವಿಡಿಯೋನ ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೇಕಾದ್ರೆ ಈ ಕೂಡ ನೋಡ್ಬೋದು, ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಇನ್ನು ಯಾರು ಎಲಿಜಿಬಲ್ ಇದ್ರಿ, ಸೊ ಡೆಫಿನೆಟ್ಲಿ ನಿಮ್ಗೆ ಜಮಾ ಆಗುತ್ತೆ. ಇನ್ನೇನ್ ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ಬಹಳಷ್ಟು ಜನರದ್ದು ಆ ರೀತಿ ಆಗಿದೆ, ಹಳ್ಳಿಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳದ್ದು. ಸೊ ಅವರು ಚಾಲ್ತಿ ಮಾಡಿಸ್ಕೊಳ್ಳಿ, ಅದರಲ್ಲಿ ಏನ್ ಡೌಟ್ ಇಲ್ಲ, ಡೆಫಿನೆಟ್ಲಿ ಜಮಾ ಆಗುತ್ತೆ. ಇನ್ನು ಏನೇ ಕ್ವಶನ್ಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ 100% ರಿಪ್ಲೈ ಮಾಡ್ತೀನಿ. ಇದಷ್ಟೇ ಸ್ಕೀಮ್ ಅಲ್ಲ, ಬೇರೆ ಯಾವುದೇ ಸ್ಕೀಮ್ ಇದ್ರು ಸಹಿತ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂತಹ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ನನಗೊಂದು ಮೆಸೇಜ್ ಹಾಕಿ ಸಾಕು. ಯಾಕಂದ್ರೆ ಇಲ್ಲಿ ಕೂಡ ಸಾಕಷ್ಟು ಸ್ನೇಹಿತರಿದ್ದಾರೆ. ಸೊ ಫಾಲೋವರ್ಸ್ ಅನ್ನೋದಿಲ್ಲ, ಸ್ನೇಹಿತರಂತೀವಿ ನಾವು. ಹಾಗಾಗಿ ನೀವು ಕೂಡ ನಮ್ಮ ಸ್ನೇಹಿತರಲ್ಲಿ ಒಬ್ರು ಆಗ್ಬಹುದು. ಅಲ್ಲಿ ಕೂಡ ಫಾಲೋ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.